ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಗಣೇಶ ಹಬ್ಬದ ದಿನ ಏಕೆ ಚಂದ್ರನನ್ನು ನೋಡಬಾರ್ದು ಅಂತ ನಮಗೆ ಗೊತ್ತಿರುತ್ತೆ ಕಾರಣ. ಬಟ್ ಅದು ಡೀಪಾಗಿ ನಮಗೆ ಯಾರಿಗೂ ಗೊತ್ತಿರಲ್ಲ. ಅದುವೇ ಈಗಿನ ಕಾಲ ಮಕ್ಳಿಗಂತೂ ಏನೂ ಗೊತ್ತಿರಲ್ಲ ಅನಿಸುತ್ತೆ. ನಮ್ಮ ಹಿಂದೂ ಸಂಪ್ರದಾಯದ ಪುರಾಣಗಳನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು ಸ್ನೇಹಿತರೆ. ಬನ್ನಿ ನೋಡೋಣ ಸ್ನೇಹಿತರೆ, ಏಕೆ ಗಣೇಶ ಹಬ್ಬದ ದಿನ ಚಂದ್ರನನ್ನು ನಾವು ನೋಡಬಾರ್ದು ಅಂತ. ಬನ್ನಿ. ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂಬುದು ಹಲವು ಹಿಂದೂಗಳ ನಂಬಿಕೆ. ಹಿರಿಯರು ಈ ಬಗ್ಗೆ ಕಿರಿಯರಿಗೆ ಎಚ್ಚರಿಕೆ ನೀಡುತ್ತಾರೆ. ಇದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ. ಆದರೆ ಗಣೇಶ ಚತುರ್ಥಿಯ ದಿನ ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದಮಾಮನನ್ನು ಏಕೆ ನೋಡಬಾರದು ಗೊತ್ತೇ? ಇದಕ್ಕೆ ಕತೆ ಇದೆ, ನೋಡೋಣ ಬನ್ನಿ ವೀಕ್ಷಕರೇ. ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು. ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ತಿನ್ನುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ. ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿಪಟ್ಟ ಭಗವಂತ ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವಿಸಿದನು. ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದನು. ಆಗಲೇ ತುಂಬ ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತು. ಈ ವೇಳೆ ಹಿಂದಕ್ಕೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು. ಎಲ್ಲ ಸಿಹಿ ತಿಂಡಿಗಳು ನೆಲದ ಮೇಲೆ ಹರಡಿ ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತ ತೊಟ್ಟಿದ್ದ ಉಡುಪು ಹರಿದು ಹೋಗಿತ್ತು. ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನು ಮೇಲೆ ಏಳುತ್ತಿದ್ದಾಗಲೇ ಮುಜುಗರ ಅನುಭವಿಸಿದ್ದನು. ಮೇಲೆ ಏಳುತ್ತಿದ್ದಂತೆ ಧೂಳು ಕೊಡವಿಕೊಂಡು ತನ್ನ ಬಳಿಯಿದ್ದ ಎಲ್ಲ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು. ಯಾರೂ ಅವನನ್ನು ನೋಡಲಿಲ್ಲ ಎಂದು ಆಶಿಸುತ್ತಾ ಸುತ್ತಲೂ ನೋಡಿದ. ದುರದೃಷ್ಟವಶಾತ್ ಚಂದ್ರ ದೇವ ಎಲ್ಲವನ್ನೂ ನೋಡಿದ್ದ. ಆ ಕಾಲದಲ್ಲಿ ಎಲ್ಲ ದಿನಗಳಲ್ಲಿ ಚಂದ್ರನು ಪೂರ್ಣ ಚಂದಿರನಾಗಿಯೇ ಇರುತ್ತಿದ್ದನು. ಈಗಿನ ಕಾಲದ ಥರ ಅಮಾವಾಸ್ಯೆ, ಹುಣ್ಣಿಮೆ ಆ ವೇಳೆ ಇರಲಿಲ್ಲ. ಈ ಹಿನ್ನೆಲೆ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದ. ಚಂದ್ರದೇವ ತನ್ನನ್ನು ತುಂಬ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ. ಜೊತೆಗೆ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಪಾದಗಳನ್ನು ಮತ್ತು ಆನೆಯ ತಲೆಯನ್ನು ನೋಡಿದರೆ ತಮಾಷೆಯಾಗಿ ಕಾಣುತ್ತದೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು. ಇದೇ ರೀತಿ ಗಣೇಶ ಕೆಳಗೆ ಬಿದ್ದು ಮೇಲಕ್ಕೆ ಏಳುತ್ತಿದ್ದಂತೆ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಚಂದ್ರನು ಒರೆಸಿಕೊಂಡನು. ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಕೋಪ ಬಂದಿತ್ತು. ಚಂದ್ರ ಬಂದು ನನಗೆ ಸಹಾಯ ಮಾಡುತ್ತಿಲ್ಲ, ಬದಲಾಗಿ ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶ ರೇಗಿ ಹೋದ. ಚಂದ್ರದೇವ ನಗುವುದನ್ನು ನಿಲ್ಲಿಸಿದ ತಕ್ಷಣ ಗಣೇಶನು ಕೋಪದಿಂದ ಚಂದ್ರ ಎಂದು ಕೂಗಿದನು. ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ? ನೀನು ತುಂಬ ಸುಂದರವಾಗಿದ್ದೀಯಾ ಎಂದು ನೀನು ಭಾವಿಸಿದ್ದೀಯಾ? ಇನ್ನು ಮುಂದೆ ನೀವು ಆಕಾಶದಿಂದ ಕಣ್ಮರೆಯಾಗು, ಮತ್ತೆ ನಿಮ್ಮ ಮುಖವನ್ನು ಎಂದಿಗೂ ತೋರಿಸುವುದಿಲ್ಲ ಎಂದು ನಾನು ನಿಮಗೆ ಶಾಪ ಕೊಡುತ್ತೇನೆ ಎಂದು ಭಗವಂತ ಹೇಳಿದ. ಗಣೇಶ ಶಾಪವನ್ನು ಕೇಳಿದ ಚಂದ್ರದೇವ ನಡುಗಿ ಹೋದ. ಓ ದೇವರೇ, ನನ್ನನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲವೇ? ಈ ಶಿಕ್ಷೆ ತುಂಬ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆ ಅಲ್ಲಾಡಿಸಿದ. ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ, ದೇವರೇ, ನನ್ನನ್ನು ಕ್ಷಮಿಸಿಬಿಡು. ನನಗೆ ಹೆಚ್ಚು ಅಹಂಕಾರವಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವ ಗಣೇಶನನ್ನು ಬೇಡಿಕೊಂಡ. ನಂತರ ಚಂದ್ರನನ್ನು ನೋಡಿದ ಗಣೇಶ ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ. ಅಲ್ಲದೆ ವಿನಾಯಕ ಯಾವಾಗಲೂ ತ್ವರಿತವಾಗಿ ಕ್ಷಮೆ ನೀಡುತ್ತಿದ್ದ. ಈ ಹಿನ್ನೆಲೆ ಮುಗುಳ್ನಕ್ಕು ತಲೆ ಆಡಿಸಿದ. ಆದರೆ ತನ್ನ ಶಾಪವನ್ನು ಹಿಂದಿರುಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಅರಿತುಕೊಂಡನು. ಬಳಿಕ ಚಂದ್ರ, ನನ್ನ ಮಾತುಗಳನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಚಂದ್ರನಿಗೆ ಹೇಳಿದ. ಇದರಿಂದ ಚಂದ್ರನ ಮುಖ ಸಪ್ಪೆಯಾಗಿದ್ದನ್ನು ಸಹ ಗಣೇಶ ನೋಡಿದ. ಆದರೆ ಕೇಳು ಚಂದ್ರ, ನಾನು ಶಾಪವನ್ನು ಕಡಿಮೆ ಮಾಡುತ್ತೇನೆ. ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆ ಆಗುತ್ತದೆ. ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ. ಅಲ್ಲದೆ 15ನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಎಂದು ವಿನಾಯಕ ಹೇಳಿದನು. ಇದನ್ನು ಕೇಳಿ ಖುಷಿಯಾದ ಚಂದ್ರ ಗಣೇಶನಿಗೆ ಧನ್ಯವಾದ ತಿಳಿಸಿದ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಗಣೇಶ, ಇನ್ನು ಒಂದು ವಿಚಾರ ಇದೆ.
ಎಂದು ತನ್ನ ಮಿನುಗುತ್ತಿರುವ ಕಣ್ಣುಗಳಿಂದ ಹೇಳಿದ. ಬೇರೆ ಯಾವುದಾದರೂ ಷರತ್ತುಗಳನ್ನು ಹಾಕಬಹುದೆಂದು ಚಂದ್ರ ಮತ್ತೆ ಗಾಬರಿಯಿಂದಲೇ ಗಣೇಶನತ್ತ ನೋಡಿದ. ಇದನ್ನು ನೋಡಿದ ಗಣೇಶ, ಆ ರೀತಿಯ ಭಯ ಬೇಡ, ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದೀಯ. ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತದೆ ಎಂದು ಹೇಳಿದ. ಆದರೆ ಭಯಬೇಡ, ನೀನು ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಎಂದು ವಿನಾಯಕ ಹೇಳಿದ್ದ. ಈ ಹಿನ್ನೆಲೆ ಆ ದಿನದಿಂದಲೇ ಅಮಾವಾಸ್ಯೆಗೆ ಮುನ್ನ ಚಂದ್ರನ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತದೆ. ಜೊತೆಗೆ ಹುಣ್ಣಿಮೆ ಹತ್ತಿರ ಬಂದಂಗೆಲ್ಲ ಚಂದ್ರನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ ಎಂದು ನಂಬಲಾಗಿದೆ. ಮತ್ತೊಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ದೊಡ್ಡ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಔತಣಕೂಟಕ್ಕೆ ದೇವಾನುದೇವತೆಗಳನ್ನು ಸಹ ಕರೆಯಲಾಗಿತ್ತು. ಈ ಔತಣಕೂಟದಲ್ಲಿ ಗಣೇಶ ಸಹ ಭಾಗಿಯಾಗಿದ್ದ. ಈ ಹಿನ್ನೆಲೆ ಗಣೇಶನಿಗೆ ವಿಶೇಷ ಸತ್ಕಾರ ನೀಡಲು ಮತ್ತು ಅವನಿಗೆ ವಿಶೇಷ ಭಾವನೆ ಮೂಡಿಸಲು ಮತ್ತು ಗಣೇಶನಿಗೆ ತಮ್ಮ ಭಕ್ತಿಯನ್ನು ತೋರಿಸಲು ಅವರು ಅನೇಕ ವಿಶೇಷ ತಿಂಡಿಗಳನ್ನು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಿದರು. ಗಣೇಶ ತಿನ್ನುವುದನ್ನು ಇಷ್ಟಪಡುತ್ತಾನೆಂದು ಎಲ್ಲರಿಗೂ ಗೊತ್ತು. ಈ ಹಿನ್ನೆಲೆ ಗಣೇಶನಿಗೆ ಆಹಾರದ ಮೇಲಿನ ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಹೆಚ್ಚು ತಿನ್ನಲು ಪ್ರಾರಂಭಿಸಿದನು. ತನಗೆ ಮಾಡಿದ ಎಲ್ಲವೂ ಮುಗಿಯುವವರೆಗೂ ಗಣೇಶ ತಿನ್ನುತ್ತಲೇ ಇದ್ದನು. ಅತಿಯಾಗಿ ತಿಂದಿದ್ದರಿಂದ ಗಣೇಶನ ಹೊಟ್ಟೆ ಹೆಚ್ಚು ಊದಿಕೊಂಡಿತು. ಆದರೆ ಈ ಪರಿಸ್ಥಿತಿಯಲ್ಲಿ ಯಾರೂ ತನ್ನನ್ನು ಗಮನಿಸಬಾರದೆಂದು ಮುಜುಗರ ತಪ್ಪಿಸಿಕೊಳ್ಳಲು ತನ್ನ ಹೊಟ್ಟೆಯ ಸುತ್ತಲೂ ಗಣೇಶ ಹಾವನ್ನು ಆಭರಣವಾಗಿ ಸುತ್ತಿಕೊಂಡಿದ್ದ. ಆದರೆ ಹಲವು ಬಾರಿ ಯತ್ನಿಸಿದರೂ ಸಹ ಗಣೇಶನ ದೊಡ್ಡ ಡೊಳ್ಳು ಹೊಟ್ಟೆ ಕಾಣಿಸಿಕೊಳ್ಳುತ್ತಿತ್ತು. ಈ ಹಿನ್ನೆಲೆ ಗಣೇಶ ರಾತ್ರಿವರೆಗೆ ಕಾಯ್ದು ನಂತರ ತೆರಳೋಣ ಎಂದುಕೊಂಡನು. ಇದೇ ರೀತಿ ಕತ್ತಲೆಯಾಗುತ್ತಿದ್ದಂತೆ ಗಣೇಶನು ತನ್ನ ಸ್ಥಳಕ್ಕೆ ತೆರಳಲು ಹೊರಟ. ಆದರೆ ಇದ್ದಕ್ಕಿದ್ದಂತೆ ಯಾರೋ ಜೋರಾಗಿ ನಗುತ್ತಿರುವುದು ವಿನಾಯಕನಿಗೆ ಕೇಳಿಸಿತು. ಆ ವೇಳೆ ಪ್ರಜ್ಞೆಯಿಂದ ಯಾರಾದರೂ ತನ್ನ ಹೊಟ್ಟೆಯನ್ನು ನೋಡಿದ್ದಾರೆಯೇ ಎಂದು ಸುತ್ತಲೂ ನೋಡಿದನು. ಬಳಿಕ ತಲೆ ಎತ್ತಿದಾಗ ಚಂದ್ರನು ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದನು. ಮುಜುಗರ ಮತ್ತು ಕೋಪಗೊಂಡ ಗಣೇಶನು ಚಂದ್ರನ ನೆಗೆಯಿಂದಾಗಿ ಚಂದ್ರನನ್ನು ಶಪಿಸಿದನು. ಅಂದಿನಿಂದಲೇ ಚಂದ್ರನು ಶಾಶ್ವತವಾಗಿ ಅಗೋಚರವಾಗಿರುತ್ತಾನೆ ಎಂದು ಗಣೇಶನು ಚಂದ್ರದೇವನನ್ನು ಶಪಿಸಿದನು. ಇದನ್ನು ಕೇಳಿದ ಚಂದ್ರನು ಗಾಬರಿಗೊಂಡು ಭಗವಂತನಿಗೆ ಕ್ಷಮೆ ಯಾಚಿಸಿದನು. ಸ್ವಲ್ಪ ಸಮಯದ ನಂತರ ಗಣೇಶನು ತಣ್ಣಗಾದಾಗ ಚಂದ್ರನನ್ನು ಶಪಿಸುವುದರಿಂದ ಅವನಿಗೆ ಸ್ವಲ್ಪ ತಪ್ಪಿತಸ್ಥ ಭಾವನೆ ಬಂತು. ಆದರೆ ಗಣೇಶನು ಕ್ಷಮಿಸಲು ಬಯಸಿದರೂ ಶಾಪವನ್ನು ನೀಡಿದ ಬಳಿಕ ಅದನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಗಣೇಶ ಶಾಪವನ್ನು ಕಡಿಮೆ ಮಾಡುವ ಪರಿಹಾರವೊಂದಿಗೆ ಬಂದನು. ಚಂದ್ರನು ಪ್ರತಿದಿನ ತೆಳುವಾಗಿ ಬೆಳೆಯುತ್ತಾನೆ ಮತ್ತು ತಿಂಗಳಲ್ಲಿ ಒಂದು ದಿನ ಅದೃಶ್ಯವಾಗಿರುತ್ತಾನೆ ಎಂದು ಘೋಷಿಸಿದನು. ಇದನ್ನು ನಾವು ಅಮಾವಾಸ್ಯೆ ಎಂದು ಕರೆಯುತ್ತೇವೆ ಮತ್ತು ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೇವೆ. ಈ ರೀತಿ ಗಣೇಶ ಹಬ್ಬದ ದಿನ ಏಕೆ ಚಂದ್ರನನ್ನು ನಾವು ನೋಡಬಾರದು ಎಂದು ನಾವು ತಿಳಿದುಕೊಳ್ಳುತ್ತೇವೆ ವೀಕ್ಷಕರೇ. ಈ ಕಥೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟರೆ ಅವರು ತಿಳಿದುಕೊಳ್ಳುತ್ತಾರೆ ವೀಕ್ಷಕರೇ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.